ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಗೋಲ್ಡ್ ಲೋನ್ ನಿಯಮಗಳು ಸಡಿಲ, ಚಿನ್ನದ ಸಾಲ ಇನ್ನಷ್ಟು ಸುಲಭ, ಕೇಂದ್ರ ಸರ್ಕಾರ ಬಿಗ್ ಮೂವ್. ನಮಸ್ಕಾರ ಸ್ನೇಹಿತರೆ, ಹಬ್ಬಗಳ ಸೀಸನ್ ಬಂದ್ರೆ ಹೂವು ಹಣ್ಣುಗಳ ಬೆಲೆ ಅಟ್ಟ ಕಿತ್ಕೊಂಡು ಹೋಗೋ ತರ ಚಿನ್ನದ ಬೆಲೆ ಕೂಡ ದಿನೇ ದಿನೇ ಏರ್ತಾನೆ ಇದೆ. ಅದಕ್ಕೆ ತಕ್ಕಂತೆ ಚಿನ್ನ ಅಡ ಇಟ್ಟು ಸಾಲ ತಗೊಳ್ಳೋರ ಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಚಿನ್ನದ ಬೆಲೆ ಜಾಸ್ತಿ ಆಗಿರೋದ್ರಿಂದ ಈ ಸಾಲ ತಗೊಂಡ್ರೆ ಹಣ ಜಾಸ್ತಿ ಸಿಗ್ತಾ ಇದೆ. ಅದರಲ್ಲೂ ಮಿಡಲ್ ಕ್ಲಾಸ್ ಹಾಗೂ ಬಡವರಿಗಂತೂ ಚಿನ್ನದ ಸಾಲ ಜೀವನದ ಅತಿ ಮುಖ್ಯ ಭಾಗ. ಗ್ರಾಮೀಣ ಭಾಗದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು. ಕೃಷಿ ಚಟುವಟಿಕೆಗಳಿಗೆ, ವ್ಯಾಪಾರದ ಬಂಡವಾಳಕ್ಕೆ, ಸಣ್ಣ ಪುಟ್ಟ ಕಷ್ಟಗಳಿಗೆ, ಏನೋ ಒಂದು ಫಂಕ್ಷನ್ ನಡೆಸಬೇಕು ಅಂದರೂ ಕೂಡ ಕಣ್ಣು ಮುಚ್ಚಿ ಬಿಡೋದ್ರೊಳಗಡೆ ಸಿಗೋದು ಚಿನ್ನದ ಸಾಲ. ಇದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಗೋಲ್ಡ್ ಲೋನ್ಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ನಿರ್ಧಾರ ತಗೊಂಡಿದೆ. ಅದರಲ್ಲೂ 2 ಲಕ್ಷ ರೂಪಾಯಿಗಿಂತ ಕಡಿಮೆ ಮೊತ್ತದ ಚಿನ್ನದ ಸಾಲ ತಗೊಳ್ಳೋದನ್ನ ಈಸಿ ಮಾಡಿದೆ. ಹೇಗೆ ಅಂತ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಗೋಲ್ಡ್ ಲೋನ್ ಇನ್ನಷ್ಟು ಸುಲಭ. ಸ್ನೇಹಿತರೆ, ಏಪ್ರಿಲ್ ತಿಂಗಳಲ್ಲಿ RBI ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೋಲ್ಡ್ ಲೋನ್ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಡ್ರಾಫ್ಟ್ ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿದೆ, ಅಥವಾ ಮುಂದೆ ಜಾರಿಗೆ ಬರಲಿರೋ ಒಂದಷ್ಟು ನಿಯಮಗಳ ಕರಡು ಮಾರ್ಗಸೂಚಿಯನ್ನು ರಿಲೀಸ್ ಮಾಡಿದೆ. ಇದರಲ್ಲಿ ಚಿನ್ನದ ಸಾಲ ತಗೊಳ್ಳೋರಿಗೆ ಒಂದಷ್ಟು ಕಂಡೀಷನ್ ಹಾಕಿದೆ. ಒಟ್ಟು 9 ಕಂಡೀಷನ್ಸ್ ಇವೆ. ಆದರೆ ಇವುಗಳಲ್ಲಿ ಸಾಲ ತಗೊಳ್ಳೋದನ್ನ ಇನ್ನಷ್ಟು ಕಠಿಣ ಮಾಡೋ ನಿಯಮಗಳೇ ಇದ್ವು. ಹಾಗಾಗಿ ಕೇಂದ್ರ ಸರ್ಕಾರ ಮಧ್ಯೆ ಬಂದು ಈಗ RBIಗೆ ಒಂದಷ್ಟು ಸಜೆಷನ್ ಕೊಟ್ಟಿದೆ. ಅದೇನು ಅಂತ ನೋಡೋಕ್ಕೂ ಮುಂಚೆ ಗೋಲ್ಡ್ ಲೋನ್ಗೆ RBI ರಿಲೀಸ್ ಮಾಡಿರೋ ಗೈಡ್ಲೈನ್ಸ್ ಏನು ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ. ಸಾಲದ ಮೊತ್ತ ಇಳಿಕೆ. ಚಿನ್ನದ ಸಾಲ ವಿಚಾರದಲ್ಲಿ RBI ತರ್ತಾ ಇರೋ ದೊಡ್ಡ ಬದಲಾವಣೆ ಅಂದ್ರೆ LTV ರೇಷಿಯೋನ ಕಮ್ಮಿ ಮಾಡಿರೋದು. LTV, ಲೋನ್ ಟು ವ್ಯಾಲ್ಯೂ ರೇಷಿಯೋ, ಅಂದ್ರೆ ನಿಮ್ಮ ಚಿನ್ನಕ್ಕೆ ಎಷ್ಟು ಸಾಲ ಸಿಗುತ್ತೆ ಅನ್ನೋ ಮೊತ್ತ. ಬ್ಯಾಂಕ್ನಲ್ಲಿ 100 ಗ್ರಾಮ್ ಚಿನ್ನ ಅಡ ಇಟ್ರೆ ನಿಮಗೆ ಅಷ್ಟು ಮೌಲ್ಯದ ಸಾಲ ಸಿಗಲ್ಲ. 1 ಲಕ್ಷ ಮೌಲ್ಯದ ಚಿನ್ನ ಇದ್ರೆ 80,000 ರೂಪಾಯಿಯ ಸಾಲ ಸಿಗುತ್ತೆ. ಇದನ್ನೇ LTV ರೇಷಿಯೋ ಅಂತ ಹೇಳೋದು. ಕೋವಿಡ್ ಟೈಮ್ನಲ್ಲಿ ಈ LTV ರೇಷಿಯೋವನ್ನು 80%ಗೆ ಏರಿಸಲಾಗಿತ್ತು. ಆವಾಗಿಂದ ಅದು ಹಾಗೇ ಇತ್ತು. ಆದ್ರೀಗ RBI LTV ರೇಷಿಯೋವನ್ನು 75%ಗೆ ಇಳಿಸಿದೆ. ಇದರರ್ಥ ಸಾಲ ಸಿಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. 1 ಲಕ್ಷ ಮೌಲ್ಯದ ಚಿನ್ನ ಇಟ್ರೆ 75,000 ರೂಪಾಯಿ ತನಕ ಸಾಲ ಸಿಗಬಹುದು. ಸಾಲಕ್ಕೆ ಪ್ರೂಫ್ ಕಡ್ಡಾಯ. RBI ನೀಡ್ತಿರೋ ಮತ್ತೊಂದು ಸೂಚನೆ ಅಂದ್ರೆ ಇನ್ಮೇಲೆ ಯಾರೇ ಗೋಲ್ಡ್ ಲೋನ್ ತಗೊಳಕ್ ಹೋದ್ರೂ ಕೂಡ ಚಿನ್ನ ತಮ್ಮದು ಅನ್ನೋದಕ್ಕೆ ಪ್ರೂಫ್ ಕೊಡಬೇಕು. ಒಂದು ವೇಳೆ ಚಿನ್ನ ಖರೀದಿ ಮಾಡಿರೋ ರೆಸಿಪ್ಟ್ ಇಲ್ಲ ಅಂದ್ರೆ ಈ ಚಿನ್ನ ತಮ್ಮದೇ ಅಂತ ಡಿಕ್ಲರೇಷನ್ ಕೊಡಬೇಕು. ಅಂದ್ರೆ ಒಂದು ಪತ್ರದಲ್ಲಿ ಬರೆದು ಸೈನ್ ಮಾಡಿ ಕೊಡಬೇಕು. ಸಿಗುತ್ತೆ ಚಿನ್ನದ ಶುದ್ಧತೆಯ ಪ್ರಮಾಣ ಪತ್ರ. ಸ್ನೇಹಿತರೆ, RBI ಗೈಡ್ಲೈನ್ಸ್ ಪ್ರಕಾರ ಇನ್ಮೇಲೆ ಸಾಲ ಕೊಡೋರು ಕಡ್ಡಾಯವಾಗಿ ಚಿನ್ನದ ಪ್ಯೂರಿಟಿ ಸರ್ಟಿಫಿಕೇಟ್ ಅನ್ನ, ಅಂದ್ರೆ ಶುದ್ಧತೆಯ ಪ್ರಮಾಣ ಪತ್ರವನ್ನ ಕೊಡಬೇಕು. ಚಿನ್ನ ಎಷ್ಟಿದೆ, ಯಾವ ಕ್ಯಾರೆಟ್ದು, ತೂಕ ಎಷ್ಟು, ಡಿಡಕ್ಷನ್ಸ್ ಎಷ್ಟು, ಒಟ್ಟಾರೆ ಮೊತ್ತ ಎಷ್ಟು ಅನ್ನೋ ಡೀಟೇಲ್ಸ್ ಕೊಡಬೇಕು. ಜೊತೆಗೆ ಅದರ ಫೋಟೋವನ್ನ ಕೂಡ ಒದಗಿಸಬೇಕು. ಎಲ್ಲ ಚಿನ್ನಗೂ ಸಾಲ ಸಿಗಲ್ಲ. ಸ್ನೇಹಿತರೆ, ಇನ್ಮೇಲೆ ಚಿನ್ನ ಅಂತ ಸಿಕ್ಕಿದಕ್ಕೆಲ್ಲ ಸಾಲ ಸಿಗಲ್ಲ. ಕೇವಲ ಚಿನ್ನದ ಆಭರಣ, ಆರ್ನಮೆಂಟ್ಸ್, ಅದರ ಅಲಂಕಾರಕ್ಕೆ ಬಳಸೋ ಚಿನ್ನ ಮತ್ತು ಬ್ಯಾಂಕ್ ನಿಂದ ಮಾರಾಟವಾದ ಚಿನ್ನದ ನಾಣ್ಯಗಳಿಗೆ ಮಾತ್ರ ಸಾಲ ಸಿಗುತ್ತೆ. ಅದು 22 ಕ್ಯಾರೆಟ್ ಅಥವಾ ಅದಕ್ಕಿಂತ ಹೆಚ್ಚು ಶುದ್ಧ ಚಿನ್ನ ಇದ್ರೆ ಮಾತ್ರ. ಬೆಳ್ಳಿಗೆ ಸಾಲ ಸಿಗುತ್ತೆ. ಇನ್ನು ಸ್ನೇಹಿತರೆ, RBI ಹೊಸ ರೂಲ್ಸ್ ಪ್ರಕಾರ ಇನ್ಮೇಲೆ ಕೇವಲ ಚಿನ್ನ ಅಷ್ಟೇ ಅಲ್ಲ, ಬೆಳ್ಳಿಗೂ ಸಾಲ ಸಿಗುತ್ತೆ. ಬೆಳ್ಳಿ ಆಭರಣ, ಅಲಂಕಾರಿಕ ವಸ್ತು ಅಥವಾ ಬ್ಯಾಂಕ್ನಿಂದ ಮಾರಾಟ ಆದ ಕನಿಷ್ಠ 9 to 5 ಪ್ಯೂರಿಟಿ ಹೊಂದಿರೋ ಬೆಳ್ಳಿ ನಾಣ್ಯಗಳನ್ನ ಕೂಡ ಅಡ ಇಟ್ಟು ಸಾಲ ತಗೋಬಹುದು. ಚಿನ್ನ ಅಡ ಇಡೋದಕ್ಕೆ ಮಿತಿ. ಜೊತೆಗೆ ಸ್ನೇಹಿತರೆ, ಎಷ್ಟು ಚಿನ್ನ ಅಡ ಇಟ್ಟು ಸಾಲ ತಗೋಬಹುದು ಅಂತ ಕೂಡ RBI ಲಿಮಿಟ್ ಹಾಕಿದೆ. ಆಭರಣಗಳಾದ್ರೆ ಒಬ್ಬ ವ್ಯಕ್ತಿ 1 kg ತನಕ ಚಿನ್ನ, ನಾಣ್ಯಗಳಾದ್ರೆ 50 ಗ್ರಾಮ್ ಚಿನ್ನದವರೆಗೆ ಮಾತ್ರ ಸಾಲ ತಗೋಬಹುದು. ಅದಕ್ಕಿಂತ ಹೆಚ್ಚು ಚಿನ್ನ ಅಡ ಇಡೋಕೆ ಬರೋದಿಲ್ಲ. ಚಿನ್ನ ಲೆಕ್ಕ ಹಾಕೋಕೆ ಹೊಸ ರೂಲ್ಸ್. ಸ್ನೇಹಿತರೆ, ಚಿನ್ನದ ಮೌಲ್ಯ ತಿಳಿದುಕೊಳ್ಳೋದಕ್ಕೆ RBI ಸ್ಟ್ಯಾಂಡರ್ಡೈಸ್ ಮಾಡಿದೆ. ಇನ್ಮೇಲೆ ಯಾವುದೇ ಚಿನ್ನ ಇದ್ರೂ 22 ಕ್ಯಾರೆಟ್ ಚಿನ್ನದ ಮೌಲ್ಯದಿಂದ ಆ ಚಿನ್ನವನ್ನ ಅಳೆಯಲಾಗುತ್ತೆ, ವ್ಯಾಲ್ಯೂನ ನಿರ್ಧಾರ ಮಾಡಲಾಗುತ್ತೆ.
ಅಂದ್ರೆ ಉದಾಹರಣೆಗೆ 22 ಕ್ಯಾರೆಟ್ನ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ 6,000 ರೂಪಾಯಿ ಇದೆ. ನೀವು 18 ಕ್ಯಾರೆಟ್ನ 10 ಗ್ರಾಮ್ ಚಿನ್ನವನ್ನ ತಗೊಂಡು ಹೋಗಿದ್ದೀರಿ ಸಾಲ ತಗೊಳ್ಳೋಕೆ, ಆಗ ಆ ಅಂಗಡಿ ಅಥವಾ ಬ್ಯಾಂಕ್ನವರು ಗ್ರಾಮ್ಗೆ 6,000 ರೂಪಾಯಿ ಲೆಕ್ಕ ಹಿಡಿದು ನಂತರ ಅದನ್ನ ಚಿನ್ನದ ಪ್ಯೂರಿಟಿಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ತಾರೆ. ಕರಾರು ಪತ್ರ ಕಡ್ಡಾಯ. ಗೋಲ್ಡ್ ಲೋನ್ಗಳಿಗೆ ಅಗ್ರಿಮೆಂಟ್ಗಳು ಕಡ್ಡಾಯ. ಇನ್ಮೇಲೆ ಚಿನ್ನದ ಸಾಲ ಕೊಡುವವರು ಸಾಲ ಕೊಡುವಾಗ ಚಿನ್ನದ ಮಾಹಿತಿ, ಹರಾಜಿನ ಪ್ರೊಸೀಜರ್, ನೋಟಿಸ್ ಪೀರಿಯಡ್ ಮಾಹಿತಿ, ರೀಪೇಮೆಂಟ್ ಟೈಮ್ ಲೈನ್, ಹೀಗೆ ಬೇರೆ ಬೇರೆ ಶುಲ್ಕಗಳು ಎಲ್ಲವನ್ನ ಡೀಟೇಲ್ ಆಗಿ ಅಗ್ರಿಮೆಂಟ್ ಪತ್ರದಲ್ಲಿ ಮೆನ್ಷನ್ ಮಾಡಿ ಕೊಡಬೇಕು ಗ್ರಾಹಕನಿಗೆ. ಆಮೇಲೆ ಬೇರೆ ಬೇರೆ ರೂಲ್ಸ್ ಹೇಳಿ ಮೋಸ ಮಾಡಂಗಿಲ್ಲ. ಮುಂಚೆನೆ ಎಲ್ಲ ಡಾಕ್ಯುಮೆಂಟ್ ಅಲ್ಲಿ ಕೊಡಬೇಕು ಏನೆಲ್ಲ ರೂಲ್ಸ್ ಇದೆ ಅಂತ. 7 ದಿನಗಳ ಒಳಗೆ ಚಿನ್ನ ವಾಪಸ್ ಆಗಬೇಕು. ಎಸ್, ಸಾಲದ ಬಾಕಿ ಕಂಪ್ಲೀಟ್ ರೀಪೇಮೆಂಟ್ ಮಾಡಿದ್ಮೇಲೆ, ತೀರಿಸಿದ್ಮೇಲೆ 7 ದಿನದ ಒಳಗೆ ಬ್ಯಾಂಕ್ನವರು ಅಡವಿಟ್ಟ ಚಿನ್ನವನ್ನ ವಾಪಸ್ ಕೊಡಬೇಕು. ಒಂದು ವೇಳೆ ಲೇಟ್ ಮಾಡಿದ್ರೆ ದಿನಕ್ಕೆ 5,000 ರೂಪಾಯಿ ಅಂತೆ ದಂಡ ಸೇರಿಸಿ ಚಿನ್ನವನ್ನ ವಾಪಸ್ ಕೊಡಬೇಕಾಗತ್ತೆ ಈ ಚಿನ್ನ ಅಡ ಇಟ್ಕೊಂಡು ಸಾಲ ಕೊಡೋ ಕಂಪನಿಗಳು. ಇದು RBI ನ ಗೈಡ್ ಲೈನ್ಸ್. ಇದು ಎಕ್ಸಾಕ್ಟ್ಲಿ ಜಾರಿಗೆ ಬಂದ್ರೆ ಗ್ರಾಮೀಣ ಭಾಗದಲ್ಲಿ ಬಹಳ ಕಷ್ಟ ಆಗುತ್ತೆ ಗೋಲ್ಡ್ ಲೋನ್ಗೆ ಅನ್ನೋ ತಕರಾರು ಬಂತು. ಎಲ್ಲಿಂದ ಬಂತು ತಕರಾರು? ಹಣಕಾಸು ಇಲಾಖೆಗೆ ಸ್ಟಾಲಿನ್ ಪತ್ರ. ಎಸ್, ತಮಿಳುನಾಡು ಸರ್ಕಾರದವರು ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ರು. ಇಷ್ಟೊಂದು ಡಾಕ್ಯುಮೆಂಟೇಶನ್ ರೂಲ್ಸ್ ಮಾಡಿಬಿಟ್ರೆ ಸಣ್ಣ ಸಾಲ ತಗೊಳ್ಳೋರಿಗೆ ಸಮಸ್ಯೆ ಆಗುತ್ತೆ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಕೆಲ ಸೀಸನ್ಗಳಲ್ಲಿ ಮಾತ್ರ ಖರ್ಚು ಬರುತ್ತೆ. ಬಿತ್ತನೆ, ಕೊಯ್ಲು ಸೇರಿದಂತೆ ಹಲವು ಕೃಷಿ ಚಟುವಟಿಕೆಗಳಿಗೆ ಜನರಿಗೆ ಇಮಿಡಿಯೇಟ್ ಆಗಿ ಸಾಲ ಬೇಕಾಗಿರುತ್ತೆ. ಆದರೆ ಇಷ್ಟೊಂದು ಡಾಕ್ಯುಮೆಂಟೇಶನ್ ಇದ್ರೆ ಸಾಲ ತಗೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು ಹಸ್ತಕ್ಷೇಪ ಮಾಡಿ RBI ಗೈಡ್ಲೈನ್ಸ್ನಲ್ಲಿ ಸಣ್ಣ ಸಾಲ ಪಡ್ಕೊಳ್ಳೋರಿಗೆ ವಿನಾಯಿತಿ ಕೊಡಿಸಿ ಅಂತ ಸ್ಟಾಲಿನ್ ಕೇಳಿದ್ರು ತಮಿಳುನಾಡು CM. ಇದರ ಬೆನ್ನಲ್ಲೇ ಹಣಕಾಸು ಇಲಾಖೆ 2 ಲಕ್ಷ ರೂಪಾಯಿ ಒಳಗಿನ ಗೋಲ್ಡ್ ಲೋನ್ಗೆ ಕಠಿಣ ನಿರ್ಧಾರ ಇರಬಾರದು ಅಂತ ಸಲಹೆ ಕೊಟ್ಟಿದೆ RBIಗೆ. ಜೊತೆಗೆ ಸ್ವಲ್ಪ ಟೈಮ್ ತಗೊಂಡು ಈ ರೂಲ್ಸ್ ಜಾರಿ ಮಾಡಿ ಇಮಿಡಿಯೇಟ್ ಮಾಡಬೇಡಿ ಅಂತ ಹೇಳಿದೆ. ಸಲಹೆ ಕೊಡೋದೇನು ಹಣಕಾಸು ಇಲಾಖೆಯ ಅಧೀನದಲ್ಲೇ ಒಂಥರ ಇದೆ ಇದು RBI. ಒಂಥರ ನೋಡೋಕೆ ಮಾತ್ರ ಅಟಾನಮಸ್ ಥರ ಇರುತ್ತೆ ಇದು. ಹಾಗಾಗಿ ಇವ್ರು ಹೇಳಿದವ್ರು ಕೇಳ್ತಾರೆ. ಸ್ನೇಹಿತರೆ, ಒಂದಷ್ಟು ಇಂಟ್ರೆಸ್ಟಿಂಗ್ ನಂಬರ್ಸ್ ನೀವು ತಿಳ್ಕೊಬೇಕು. ಈಗ ಈ ಗೋಲ್ಡ್ ಲೋನ್ ಇಂಡಸ್ಟ್ರಿ ಡೇಟಾ ಪ್ರಕಾರವೇ ಭಾರತದಲ್ಲಿ ಚಿನ್ನದ ಸಾಲ ಪಡೆಯುತ್ತಿರೋರಲ್ಲಿ 47% ಜನ 30,000 ರೂಪಾಯಿಗಿಂತ ಕಡಿಮೆ ಮೊತ್ತದ ಸಾಲವನ್ನು ತಗೊಳ್ತಾ ಇದ್ದಾರೆ. ಜೊತೆಗೆ 65%ಗಿಂತ ಹೆಚ್ಚಿನ ಜನ ಚಿನ್ನದ ಸಾಲ ಪಡ್ಕೊಳ್ಳೋಕೆ ಯಾವುದೇ ಡಾಕ್ಯುಮೆಂಟ್ಸ್ ಕೊಡಲ್ಲ. ಇದೇ ಕಾರಣಕ್ಕಾಗಿ ಚಿನ್ನದ ಸಾಲ ಭಾರತದಲ್ಲಿ, ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ ಬಹಳ ಪಾಪ್ಯುಲರ್ ಆಗಿದೆ. ಆಗಲೇ ಹೇಳಿದ ಹಾಗೆ ಕೃಷಿ ಚಟುವಟಿಕೆಗಳಿಗೆ ಬಹಳ ಹೆಲ್ಪ್ ಆಗುತ್ತೆ. ಅಲ್ಲದೆ ಗೋಲ್ಡ್ ಲೋನ್ಗಳಲ್ಲಿ ಇಷ್ಟು ದಿನ ಸಾಕಷ್ಟು ಫ್ರಾಡ್ ನಡೀತಾ ಇತ್ತು. ಸಾಕಷ್ಟು ಹಿಡನ್ ಫೀಸ್ ಹಾಕೋದು, ಸಾಲ ತೀರಿಸಿದ ಮೇಲೆ ಚಿನ್ನ ವಾಪಸ್ ಕೊಡೋಕೆ ಡಿಲೇ ಮಾಡೋದು, 80% LTV ರೇಷಿಯೋ ಇದ್ದಿದ್ದರಿಂದ ಕೆಲವೊಮ್ಮೆ ಜನರ ಕೈಗೆ ಹೆಚ್ಚು ಹಣ ಸಿಕ್ಕಿ ಚಿನ್ನದ ಬೆಲೆ ಬಿದ್ದಾಗ ಲಾಸ್ ಆಗಿ ಸಾಲನೂ ತೀರಿಸೋಕಾಗದೆ ಚಿನ್ನ ಹರಾಜಿಗೆಲ್ಲ ಹೋಗ್ತಾ ಇತ್ತು. ಅದೆಲ್ಲವನ್ನ ತಡೆಯೋ ಪ್ರಯತ್ನ ಮಾಡಲಾಗ್ತಿದೆ. ಜೊತೆಗೆ ಈ ಗೈಡ್ಲೈನ್ಸ್ ಅನ್ನ ಇಮಿಡಿಯೇಟ್ ಆಗಿನೂ ಜಾರಿ ಮಾಡಬೇಡಿ ಅಂತ ಹಣಕಾಸು ಇಲಾಖೆ ಸಲಹೆ ಕೊಟ್ಟಿದೆ RBIಗೆ. ಸದ್ಯಕ್ಕೆ ಚೆಕ್ ಮಾಡ್ತಿದ್ದಾರೆ RBIನವರು ಇದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡೋಣ ಅಂತ. 2026ರ ಆರಂಭದಿಂದ ಹೊಸ ರೂಲ್ಸ್ ಜಾರಿಯಾಗೋ ನಿರೀಕ್ಷೆ ಇದೆ.